ಆರ್ ನಗರದ ಶಾಸಕ ಮುನಿರತ್ನ ಏನಿದ್ದಾರೆ ಸಾಕಷ್ಟು ಒಂದು ಏಡ್ಸ್ ಆಗಿರ್ಬೋದು, ಏಡ್ಸ್ ಅನ್ನ ಸ್ಪ್ರೆಡ್ ಮಾಡೋದಾಗಿರ್ಬೋದು, ಅತ್ಯಾಚಾರ ಮಾಡೋದಾಗಿರ್ಬೋದು, ಎಲ್ಲವನ್ನ ಮಾಡಿ ಈಗ ಬಲೆಗೆ ಸಿಕ್ಕಾಕೊಂಡಿರುವಂತದ್ದು. ಸದ್ಯ ಲಗ್ಗೆರೆಯ ಜನ ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ನಾನೀಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಯಾಕಂದ್ರೆ ಅವರೇ ಗೆಲ್ಸಿದಂತಹ ಶಾಸಕ, ವೋಟ್ ಹಾಕಿದಂತವ್ರು, ಅಭಿಮಾನಿಗಳು ಕೂಡ ಆಗಿದ್ರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ವೋಟ್ ಹಾಕಿ ಗೆಲ್ಲಿಸ್ತವ್ರು ಅತ್ಯಾಚಾರ ಮಾಡ್ತಾರೆ ಅಥವಾ ಏಡ್ಸ್ ನ ಬೇರೆಯವರಿಗೆ ಆಗದೆ ಇರೋರಿಗೆ ಸ್ಪ್ರೆಡ್ ಮಾಡ್ತಾರೆ ಅಂದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಆರ್ ಕ್ಷೇತ್ರದಲ್ಲಿ ಮುನಿರತ್ನ ಮೇಡಮ್ ದೊಡ್ಡ ಡೋಕ ಮೇಡಮ್. ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮುಂದಾಗ ಮಾತ್ರ ಯಾರನ್ನ ಯೂಸ್ ಮಾಡ್ಕೋಬೇಕು, ಲೋಕಲ್ ಯಾರು ಯೂಸ್ ಮಾಡ್ಕೋಬೇಕು. ಕೆಲವು ಲೋಕಲ್ ಚೇಳಗಳಿದ್ದಾರೆ ಮೇಡಮ್ ಈ ಲೋಕಲ್ ಅಲ್ಲಿ. ಇವಾಗ ನೀವು ವಿಡಿಯೋದಲ್ಲಿ ಬಂದಿದ್ರೆ ಅಂತ ಮೇಡಮ್ ಕೆಲವ್ರಿಗೆ ಹೇಳ್ತಾ ಇರ್ತಾರೆ. ಕೆಲವು ವಿಜಯ್ ಕುಮಾರ್ ಅಂತ ಪೇ ಇದ್ದಾನೆ ಮೇಡಮ್, ನಾನು ಕೆಲಸ ಫೋನ್ ಮಾಡಿದ್ದೀನಿ ಮೇಡಮ್ ಅವ್ರಿಗೆ. ಇಲ್ಲೇ ಮೇಡಮ್ ಲಗ್ಗೆರೆ ರಾಜೇಶ್ ಹತ್ರ ಸ್ಕೂಲ್ ಇದೆ ಒಂದು, ಅಲ್ಲಿ ನೀವೇ ಹೋಗಿ ಮೇಡಮ್. ಇವಾಗ ನೋಡಿ ಮೇಡಮ್, ಸ್ಕೂಲು 3 ಸಲ ಬೀಳ್ತಾನೆ ಕೆಲಸ ಮಾಡಿಲ್ಲ. ಗೊರಂಡೆಪಳ್ಳದಲ್ಲಿ ಎಮ್ಮೆ ರೋಡ್ ಅಂತಿದೆ ಮೇಡಮ್, ಅಲ್ಲಿ 4 ಬಿಲ್ ಸ್ಯಾಂಕ್ಷನ್ ಆಗಿದೆ ಮೇಡಮ್, ಅಲ್ಲಿ ಕೆಲಸನೇ ಮಾಡಿಲ್ಲ ಮೇಡಮ್. ದೊಡ್ಡ ಡೋಕ್ ಅಂದ್ರೆ ಮೇಡಮ್ ಮುನಿರತ್ನ ಮೇಡಮ್. ಇಲ್ಲಿ ಹೆಗ್ಗೆರೆಯಲ್ಲಿ ಅವ್ನು ಬಿಟ್ರೆ ಕಾಂಟ್ರಾಕ್ಟರ್ ಕೆಲಸ ಬೇರೆ ಯಾರು ಮಾಡಬಾರ್ದು. ಅವನ ಹೆಸರೇ ಟೆಂಡರ್, ಅವನದೇ ಲೈಸೆನ್ಸ್, ಅವನದೇ ಕೆಲಸ ಮೇಡಮ್. ಒಂದು ಮೇಡಮ್ ಇವಾಗ ಬೇರೆ ಮೇಡಮ್ ಒಬ್ಬ ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಜ ಮೇಡಮ್, ಒಂದು ನಿಜ ಅದು. ಇವಾಗ ಮೇಡಮ್ ಡಿ ಕೆ ಸುರೇಶ್ ಅವರಿಗೆ, ಆರ್ ನಗರ ಕುಷ್ಮಂತರವರಿಗೆ ಎಲ್ಲ ಮಾಡಕ್ಕೆ ಸ್ವಂತ ಮೇಡಮ್ ಅವ್ರ ಪಾರ್ಟಿ ಬಿಜೆಪಿ ಆರ್ ಅಶೋಕ್ ಅವ್ರಿಗೆ ಬಿಟ್ಟಿಲ್ಲ ಮೇಡಮ್. ಅವರು ಅಂತ ಕ್ರಿಮಿನಲ್ ನಾಯಕ ಅಂದ್ರೆ ಮೇಡಮ್ ಅವನು. ವೋಟ್ ಹಾಕ್ತವ್ರು ಏಡ್ಸ್ ಅನ್ನ ಸ್ಪ್ರೆಡ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ? ದೊಡ್ಡ ಡೋಕ ಮೇಡಮ್ ಅವನು. ಮುನಿರತ್ನ ನಾಯ್ಡೆ ಡೋಕ ಮುನಿರತ್ನ ಅವನು. ಕೆಲವರು ಆ ಕ್ಷೇತ್ರದಲ್ಲಿ ಅವನು ಚೇಳಗಳಿದಾರಲ್ಲ, ಅವ್ನ ಮಾತು ಕೇಳ್ಕೊಂಡು ಚೇಳಗಳು ಅವ್ನ ಏನೋ ನಡೀತೀರಿ ಹೇಳೋದು. ಯಾರನ್ನಾರು ಮುನಿರತ್ನ ಅಂದ್ರೆ ಮೇಡಮ್ ಡೋಕ ಮುನಿರತ್ನ ಅಂತ ಅವನು ಮೇನ್ ಡೋಕ ಮೇಡಮ್. ಅವನಂತ ಮುನಿರತ್ನ ನಮ್ಗೆ ಬೇಡಕ್ಕೆ ಬೇಡ ಮೇಡಮ್. MLA ಅವನು ಮೇಡಮ್ ಬದುಕಿದ್ರು ವೇಷ ಮೇಡಮ್. ಅವನಂತ ಮುನಿರತ್ನ ಬೇಡ ಮೇಡಮ್. ನಮ್ಮ ಆರ್ ನಗರದಲ್ಲಿ MLA ಲಾಯಕಲ್ಲ ಮೇಡಮ್. ಅವನು ಲೋಕಲ್ ಇದ್ರೆ ಮೇಡಮ್ ಕೇಳಿಬೇಕಾರೆ ಬರೀ ಗುಂಡಾಗಿದೆ ಮೇಡಮ್ ಅವನು. ಓಕೆ ಸರ್, ಈಗ ಒಬ್ಬ ಶಾಸಕ MLA ಆಗಿದ್ದಂಥವ್ರು ಆರ್ ನಗರದಲ್ಲಿ ಸಾಕಷ್ಟು ಹವಾ ಮೇಂಟೈನ್ ಮಾಡಿದವರು ಈ ರೀತಿ ಅತ್ಯಾಚಾರ ಮಾಡಿ ಏಡ್ಸ್ ನ ಸ್ಪ್ರೆಡ್ ಮಾಡ್ತಾರೆ ಅಂದ್ರೆ ನೀವೇ ವೋಟ್ ಹಾಕ್ತಂತವ್ರು, ನೀವೇ ಗೆಲ್ಲಿಸ್ತಂತವ್ರು, ಹೆಣ್ಮಕ್ಳಿಗೆ ಅವಾಚ್ಯ ಶಬ್ದದಿಂದ ಬೈಯೋದಾಗಿರ್ಬೋದು, ಇದೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಆರ್ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಹವಾನೂ ಇಲ್ಲ, ರೌಡಿಸಮ್ಮೂ ಇಲ್ಲ, ಮತ್ತೊಂದು ಇಲ್ಲ. ಯಾರಿಗೂ ಧಮಕಿ ಹಾಕೋದು, ಎದುರಿಸೋದು ಅದೆಲ್ಲ ಹೋಯ್ತು. ಯಾವಾಗ ಹೋಯ್ತು ಅಂದ್ರೆ ಒಂದು ವಾರದಿಂದ ಅವನು ಯಾವಾಗ ಅರೆಸ್ಟ್ ಆದ ಅವಾಗಲೇ ಹೋಯ್ತು. ಇನ್ನೊಂದು ಮೇಲಾಗಿ ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅವನು ಆರ್ ನಗರ ಕ್ಷೇತ್ರಕ್ಕೆ ಹಾನಿಕರ ಅಲ್ಲ, ಇಡೀ ದೇಶಕ್ಕೆ ಹಾನಿಕರ. ಅವನು ಇಡೀ ದೇಶಕ್ಕೆ ಹಾನಿಕರ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀಚ್ ಬುದ್ಧಿಲಿ ಏನ್ ಹೇಳ್ತಾರೆ ಕೆಲವು ಲ್ಯಾಂಗ್ವೇಜ್ ಅಲ್ಲಿ, ಅಸಹ್ಯ ಅನ್ಸುತ್ತೆ. ಅವನ ಹೆಸರದಕ್ಕೂ ನಮ್ಗೆ ಅಸಹ್ಯ ಆಗ್ತದೆ ಈ ವಿಚಾರ ಕೇಳ್ಬಂದ ಮೇಲೆ. ಅಂದ್ರೆ ಒಂದಿಷ್ಟು ಜನರ ಆಕ್ರೋಶ ಇದಾಗಿತ್ತು. ಅಂದ್ರೆ ನಾವೇ ವೋಟ್ ಹಾಕಿ ಗೆಲ್ಸಿದಂತವ್ರು, ನಾವೇ ಅವ್ರನ್ನ ಎತ್ತಿ ಮೆರೆಸಿದಂತವ್ರು ಈ ರೀತಿ ಮಾಡ್ತಾರೆ ಅಂತ ಅಂದ್ರೆ ನಿಜಕ್ಕೂ ನಾಚಿಕೆಗೇಡು. ಈ ರೀತಿ ಶಾಸಕರೇ ಬೇಡ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಒಂದು ಕಡೆಯಾಗಿ ಏಡ್ಸ್ ಪ್ರಕರಣ ಆಗಿರ್ಬೋದು, ಅತ್ಯಾಚಾರ ಪ್ರಕರಣಗಳಾಗಿರ್ಬೋದು, ಇದುವರೆಗೂ ಯಾರು ಕೂಡ ಮಾಡೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಒಂದು ಕಡೆಯಾಗಿ ಏಡ್ಸ್ ಪ್ರಕರಣ ಅವ್ರನ್ನ ಹಂಚುತ್ತಾರೆ, ಬೇರೆ ಆಗದೆ ಇರುವಂತಹ ಜನಗಳಿಗೆ ಅದನ್ನ ಇಂಜೆಕ್ಟ್ ಮಾಡ್ತಾರೆ, ಅಥವಾ ಒಂದಷ್ಟು ಮಹಿಳೆಯರನ್ನ ಇಟ್ಕೊಂಡು ಟ್ರ್ಯಾಪ್ ಮಾಡ್ತಾರೆ ಅಂತ ಅಂದ್ರೆ ಯಾವ ಮಟ್ಟಿಗೆ ಮುನಿರತ್ನ ಅವರು ಇಳಿದಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ, ಒಂದಷ್ಟು ಮೆಡಿಕಲ್ ಚೆಕ್ಅಪ್ ಕೂಡ ಆಗ್ತಾ ಇದೆ. ಅದಾದ ಬಳಿಕ ಈ ಒಂದು ಕೇಸ್ ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ, ಮುನಿರತ್ನ ಅವರಿಗೆ ಇನ್ನು ಕೂಡ ಎಷ್ಟು ದಿನಗಳ ಕಾಲ ಜೈಲು ವಾಸ ಫಿಕ್ಸ್ ಆಗತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.